ಇನ್ನ ಈ ವಾರದಲ್ಲಿ ಎಲ್ರಿಗೂ ದೊಡ್ಡ ಕನ್ಫ್ಯೂಷನ್ ಆಗೋದೇನು ಅಂತಂದ್ರೆ ಉಸ್ತುವಾರಿದು, ಅದು ಧನುಷ್ ಅವ್ರ ಗೇಮ್ದು. ಅದೊಂದು ಬ್ಲಾಕ್ ನ ಅವರು ಅಂದ್ರೆ ಸರಿಸ್ಬೇಕಿರತ್ತೆ, ಬಟ್ ತಿರುಗಿಸಂಗಿರೋದಿಲ್ಲ. ಅವ್ರಿಗೆ ಗೊತ್ತಿಲ್ಲ, ಅವರು ಮಾಡ್ಬಿಡ್ತಾರೆ. ರಾಶಿಕ್ ಅವ್ರಿಗೂ ಐಡಿಯಾ ಬರೋದಿಲ್ಲ, ಅದು ಅವರು ಸುಮ್ನೆ ಆಗ್ಬಿಟ್ಟಿರ್ತಾರೆ. ಬಟ್ ಎಲ್ರು ರೀಸನ್ ಕೊಟ್ಟು ಅಂದ್ರೆ ಮನೆ ಏನಾಗತ್ತೆ, 3 ಜನ ಒಬ್ರಿಗೆ 4 ಜನ ಒಬ್ರಿಗೆ ಓಟ್ ಹಾಕ್ತಾರೆ, ನೀವು ಧನುಷ್ ಅವ್ರಿಗೆ ಓಟ್ ಹಾಕ್ತೀರಿ. ಅಂದ್ರೆ ನೀವು ಧನುಷಿಗೆ ಓಟ್ ಹಾಕಿದ್ದು ನೀವು ಕ್ಲೋಸ್ ಫ್ರೆಂಡ್ ಅಂತಾನ, ಅಥವಾ ಡೇ 1 ಇಂದ ಧನುಷ್ ಆಡ್ಕೊಂಡ್ ಬಂದಿದ್ದ ಆಟ ನೋಡಿನ, ಅಥವಾ ಅಶ್ವಿನಿ ಅವ್ರ ಕ್ಯಾಪ್ಟನ್ ಆಗ್ಬಾರ್ದು ಅಂತಾನ? ಪ್ರಾಬಬ್ಲಿ ಇವಾಗ ಕುತ್ಕೊಂಡು ಹೇಳಿದ್ರೆ ಆಲ್ ದ 3. ಒಂದು ಅವ್ನು ನನ್ನ ಫ್ರೆಂಡ್ ಆಗಿರೋದ್ರಿಂದ, ನಾವು ಒಂದೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಒಟ್ಟಿಗೆ, ಅವನ್ ಕಾರಣಗಳು, ಅವನ್ ಹೆಂಗ್ ಆಟ ಆಡ್ತಿದ್ದ, ಹಿ ಈಸ್ ನಾಟ್ ಅ ಪರ್ಸನ್ ಮೋಸ ಮಾಡಿ ಆಡೋಂತವನಲ್ಲ ಅನ್ನೋದು ಒಂದ್ ಗೊತ್ತಿತ್ತು. ಅಂಡ್ ಅದಾದ್ಮೇಲೆ ಅವ್ನ್ ಕೇಳ್ದಾಗ್ಲೂ ನಾ ಹೇಳ್ತೀನಿ, ಇಟ್ಸ್ ನಾಟ್ 80% ನನ್ ತಪ್ಪು, 20% ಉಸ್ತುವಾರಿದು ಅಂತ ಹೇಳಿದಾಗ್ಲೂ ಇಲ್ಲ ಕಣೋ, 50-50 ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಯಾವ್ದೇ ಟಾಸ್ಕ್ ಅಲ್ಲೂ ಇದ್ ಮುಟ್ಬೇಡ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಸಬ್ ಕಾನ್ಶಿಯಸ್ಲಿ ನಮ್ ಕೈ ಹಿಂಗ್ ಹೋಗ್ಬಿಟ್ಟಿರುತ್ತೆ ಮುಟ್ಟೋಕೆ. ಅದೇ ಆಗತ್ತೆ, ಅದಕ್ಕೆ ಉಸ್ತುವಾರಿ ನಿಲ್ಸೋದು. ಅಂಡ್ ಅವ್ರು ಹೇಳಿರ್ತಾರೆ, ನೀವ್ ಒಂದ್ ಚೂರ್ ಆಂಗಲ್ ಚೇಂಜ್ ಮಾಡಿದ್ರು ನಾನು 10 ಸೆಕೆಂಡ್ಸ್ ಪಾಸ್ ಕೊಡ್ತೀನಿ ಅಂತ. ಸೊ ಅವ್ರು ಇರೋದೇ ಆ ಸ್ಟ್ಯಾಂಡ್ ಬೈ ನೋಡ್ಕೊಳ್ಳೋದಕ್ಕೆ ಅಂತ. ಅಂಡ್ ಅಶ್ವಿನಿ ಮ್ಯಾಮ್ದು ಅವ್ರೇನ್ 2.0 ಅಂತ ಚೇಂಜ್ ಮಾಡಿದ್ರು, ಅದು ಸ್ಟಾರ್ಟಿಂಗ್ ಓಕೆ ಚೇಂಜ್ ಆಗ್ತಿದ್ದಾರೆ ಅಂತ ಅನ್ಸ್ತು. ಬಟ್ ಸ್ಪೆಷಲಿ ಲಾಸ್ಟ್ ವೀಕ್ ಇಲ್ಲ ಅವರು ಚೇಂಜ್ ಆಗ್ತಿದ್ದಾರೆ ಮತ್ತೆ ಇದಾಗ್ತಿದ್ದಾರೆ ಆತರ ಅನ್ಸ್ಲಿಲ್ಲ. ಇಟ್ ಇಸ್ ಹರ್ ಗೇಮ್ ಅಂತಾನೆ ಅನ್ಸಿದ್ದು. ಸೊ ಆ ಗೇಮ್ ಏನಿತ್ತು ಲಾಸ್ಟ್ ಕ್ಯಾಪ್ಟನ್ದು, ಆ ಗೇಮ್ ನೇ ತಗೊಳೋದ್ ಬೇಡ. ಈಗ ನಮ್ ಓಟ್ ಕ್ಯಾಪ್ಟನ್ಸಿ ಓಟದಲ್ಲಿ ಇಬ್ರಿದ್ದಾರೆ, ಯಾರಿಗ್ ಓಟ್ ಕೊಡ್ಬೇಕು ಅದೇ ತರ ಥಿಂಕ್ ಮಾಡ್ಕೊಡೋಣ. ಸೊ ಆನ್ ದ ಹೋಲ್ ಜರ್ನಿ ಅಂತ ಹೇಳಿದ್ರೆ ಧನು ಕೊಡ್ಬೇಕು ಅಂತ ಅನ್ಸ್ತು. ಬಿಕಾಸ್ ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಏನಾದ್ರು ಇನ್ಪುಟ್ ಕೊಟ್ರು ಅಶ್ವಿನಿ ಮ್ಯಾಮ್ಗೆ, ಅವ್ರು ಸರಿ ಮಾಡ್ಕೋತೀನಿ ಅಂತ ಹೇಳಿ ಮತ್ತೆ ಅದೇ ಮಾಡೋರು. ಇವಾಗ ಏಕವಚನ ಅಂತಂದ್ರೆ ಅದು ಒಂಥರ ಲಾಸ್ಟ್ ವೀಕೆಂಡ್ ಅಂತೂ ಒಂಥರ ಕಾಮಿಡಿನೇ ಆಗೋಯ್ತು. ನಾನಂತೂ ಹೇಳೋದೇ ಇಲ್ಲ ಅಂತ ಬಂದ್ಬಿಟ್ರು ಸುದೀಪ್ ಸರ್. ಸೊ ಅವರು ಸರಿ ಮಾಡ್ಕೋತೀನಿ ಅನ್ನೋದು ಮತ್ತದೇ ತಪ್ಪು ಮಾಡೋದು. ಸೊ ಅವರೆಲ್ಲ ಕ್ಯಾಪ್ಟನ್ ಆಗೋದು ಅಷ್ಟು ಡಿಸರ್ವಿಂಗ್ ಅಲ್ಲ ಅಂತ ಅನ್ಸಿ ಇದನ್ನು ವೋಟ್ ಮಾಡಿದ್ರು.